ಆಮೇಲೆ ರಿಕ್ರೂಟ್ಮೆಂಟ್ ಯಾವಾಗ ಆಕತಿ ಸರ್ ಕೇಳ್ತಾ ಐತೆ. ರಿಕ್ರೂಟ್ಮೆಂಟ್ದು ಆಗುತ್ತೆ ರೀ, ಫೈನಲ್ ಆಗ್ತಾ ಇದೆ ಸಿಲಿಂಡರ್. ಹ್ಞೂ ಸರ್. ಆದ ತಕ್ಷಣ ಆಗುತ್ತೆ. ಅಂದ್ರೆ ಅದೇ ಹೈಸ್ಕೂಲ್ ಸಿಲಿಂಡರ್ ಇನ್ನೂ ಬಿಟ್ಟಿಲ್ಲ ಸರ್. ಮಾಡಕತ್ತೀವಿ ಈಗ ಮುಂದಿನ ವಾರ ಫೈನಲ್ ಆಗ್ಬೋದು ಅನ್ಸುತ್ತೆ. ಹ್ಞೂ ಸರ್. ಮೇಡಮ್ನು ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಪಾಪ. ಸರ್ ಈಗ ಯಾವ್ದು ಹೈಸ್ಕೂಲ್ ಆಕತ್ತು PSR GP2 ಎಲ್ಲವೂ ಆಗ್ತವೆ ಸ್ವಲ್ಪ. ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾ ಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಾವೆಲ್ಲ ಬಹಳಷ್ಟು ನಿರೀಕ್ಷೆಯಲ್ಲಿ ಇದೀರಿ. ಟೀಚರ್ಸ್ ನೇಮಕಾತಿ ಯಾವಾಗ ಆಗ್ಬೋದು ಅಂತೇಳಿ ಕರ್ನಾಟಕ ಸರ್ಕಾರದಿಂದ ನಿನ್ನೆ ದಿನ ಅಧಿಕೃತವಾಗಿ ನೇಮಕಾತಿಗಳು ಚಾಲನೆ ಸಿಕ್ಕಿದೆ. ನಿನ್ನೆ ದಿನ PC ನೋಟಿಫಿಕೇಶನ್ ಆಗಿದೆ. ಅದಾದ್ಮೇಲೆ ಸುಮಾರು ಆಸ್ಪಿರೆಂಟ್ ನೀವೆಲ್ಲ ಕೇಳ್ತಾ ಇದ್ರಿ, ಏನು ಸರ್ ನೇಮಕಾತಿ ಆಗುವಂತ ಲಕ್ಷಣಗಳು ಏನಾದ್ರು ಇದೆನಾ, ನೇಮಕಾತಿ ಆದ್ರೆ ಯಾವಾಗ ಆಗ್ಬೋದು, HSTR ಸಿಲಿಂಡರ್ ಯಾವಾಗ ಬರ್ಬೋದು ಅಂತೇಳಿ ನೀವೆಲ್ಲ ಕಾಯ್ತಾ ಇದ್ರಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸೋಮವಾರದ ಅಧಿಕೃತವಾಗಿ ಮಾಹಿತಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ತಾವೆಲ್ಲ ಬಹಳಷ್ಟು ಈಗ ಒಂದು ಏನ್ ಮೂಮೆಂಟ್ ಇದೆ ಅಂತಂದ್ರೆ, ಸೊ ನೀವೆಲ್ಲ ಗೆಸ್ಟ್ ಟೀಚರ್ ಆಗಿ ಸೇರ್ಕೋಬೇಕು ಅಥವಾ ಓದ್ಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ ತಾವೆಲ್ಲ ಇದ್ರಿ. ಆ ಕಾರಣಕ್ಕಾಗಿ ಇವತ್ತು ಡಿಪಾರ್ಟ್ಮೆಂಟ್ಗೆ ಕರೆ ಮಾಡಿ ಸೊ ನೇಮಕಾತಿ ವಿಚಾರವಾಗಿ ನಾವು ವಿಚಾರ ಮಾಡಿದಾಗ ತುಂಬಾ ಒಂದು ಪಾಸಿಟಿವಿಟಿ ಒಂದು ಆ ಕಡೆಯಿಂದ ನಮ್ಗೆ ಬಂದಿದೆ. ಏನ್ ಬಂದಿದೆ ಅಂತಂದ್ರೆ, 3 ವಿಭಾಗದಲ್ಲಿ ಕನ್ಫರ್ಮ್ ಆಗ್ತಿದೆ. PSTR GPT HSTR ಒಂದು ಯಾವ್ದೋ ಒಂದು ಬಿಟ್ಟು ಒಂದು ಕನ್ಫರ್ಮ್ ಆಗಲ್ಲ, 3 ವಿಭಾಗದಲ್ಲಿ ಕನ್ಫರ್ಮ್ ಆಗ್ತಿದೆ. ಆದ್ರೆ ಅತಿ ಹೆಚ್ಚಿನ ಒಂದು ಪೋಸ್ಟ್ಗಳು HSTRಗೆ ಸೊ ಇದೆ ಅಂತೇಳಿ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದು ನೀವ್ ಯಾವ್ದು ಬರುತ್ತೋ, ನಿಮ್ಗೆ ಯಾವ್ದು ಬರೋದಿಲ್ಲ ಅನ್ನುವಂಥದ್ದನ್ನ ನೀವು ಪ್ರಿಪರೇಷನ್ ಮಾಡಿ ಸ್ಟಡಿ ಮಾಡ್ರಿ ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಬಿಟ್ಕೊಟ್ಟಿದ್ದು, ಯಾಕಂದ್ರೆ ಹೈಸ್ಕೂಲ್ ಪೋಸ್ಟ್ ಈ ಬಾರಿ ಯಾವ್ದೇ TET ಇಲ್ಲ, ಮತ್ತೆ PGನೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಬಹಳಷ್ಟು ಸರಳವಾಗಿರ್ತಕ್ಕಂತ ಒಂದು ಪರೀಕ್ಷೆ ಯಾವುದು ಅಂತಂದ್ರೆ HSTR. ನೀವು ಸಿಂಪಲ್ ಆಗಿ ಏನ್ ಪಾತ್ರ ಕ್ರ್ಯಾಕ್ ಮಾಡ್ಬೋದು. PSTR GPT-ಗಿಂತನೂ ಸರಳವಾಗಿ ಆರಾಮಾಗಿ ಪಾಸ್ ಮಾಡ್ಕೋಬಹುದು. ನೋಡಿ, ಇದು ಹೇಳುವಂತ ವಿಚಾರ ಸೀರಿಯಸ್ ಆಗಿದೆ. ನೀವು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತೀರಿ ಅದು ನಿಮ್ಗೆ ಬಿಟ್ಕೊಟ್ಟಿದ ವಿಚಾರ. ಸ್ನೇಹಿತರೆ, ಇವತ್ತು ಈ ವಿಚಾರವಾಗಿ ನಾವು ಕೇಳಿದಾಗ 3 ವಿಭಾಗದಲ್ಲಿ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 1 ವಾರನೋ ಅಥವಾ 15 ದಿವಸನೋ, ಈಗ ನಾವು 1 ವಾರ ಅಂತ ಹೇಳ್ತಾ ಇದಾರೆ, ಅದಕ್ಕೆ ನಾವೊಂದು ಮತ್ತೊಂದು ವಾರ ಆಡ್ ಮಾಡಿ ಹೇಳುವಂತ ಪರಿಸ್ಥಿತಿ ನಮ್ಗೆ. ಯಾಕಂದ್ರೆ ಅದು ಅಲ್ಲಿ ಇರ್ತಕ್ಕಂಥ ಲಕ್ಷಣಗಳು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಇವಾಗ 1 ವಾರದಲ್ಲಿ HSTR ಸಿಲಿಂಡರ್ ಬಿಡ್ತೀವಿ ಅಬ್ಜೆಕ್ಷನ್ ಅಂತ ಹೇಳಿದ್ದಾರೆ. 1 ವಾರ ಆಗ್ಬೋದು ಅಥವಾ ಒಂದು 15 ಡೇಸ್ ಆಗ್ಬೋದು. ಈ ಅಬ್ಜೆಕ್ಷನ್ ಬಿಟ್ಟಾದ ನಂತರ ಮತ್ತೆ ಏನಪ್ಪಾ ಅಂದ್ರೆ 15 ಡೇಸ್ ಅವಕಾಶ ಇರುತ್ತೆ. ಯಾಕಂದ್ರೆ ಅದಕ್ಕೆ ನಾವು ಏನಾದ್ರು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಡ್ರಾಫ್ಟ್ ಅನ್ನ ಬಿಡ್ತಾರೆ ಅವರು, ಅದಕ್ಕೆ ಅಬ್ಜೆಕ್ಷನ್ ನಾವು ಹಾಕ್ಬೇಕಾಗತ್ತೆ. ಸೊ ಅದು ಹೆಚ್ಚು ಕಡಿಮೆ ಈ ಮಂತ್ ಎಂಡ್ ಆಗಿಬಿಡತ್ತೆ. ಇದರಲ್ಲಿ ಈ ಒಂದು ಸಿಲಿಂಡರ್ ದಲ್ಲಿ ಈ ಮಂತ್ ಎಂಡ್ ಆಗತ್ತೆ. ನೆಕ್ಸ್ಟ್ ಮಂತ್ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ 100% ಆಗತ್ತೆ. ಸ್ನೇಹಿತರೆ, ನೀವೆಲ್ಲ ಬಹಳಷ್ಟು ಸರ್ ಇಂಥ ತಿಂಗಳುಗಳು ಅಂತ, ಆಮೇಲೆ ಇಂಥ ದಿನಗಳು, ಇಂಥ ವಾರಗಳು ಬಹಳಷ್ಟು ನೋಡಿದೀವಿ ಅಂತ ಅನ್ಬೋದು. ಮೈಂಡ್ ಒಳಗೆ ಏನಾದ್ರು ನೀವೇನಾದ್ರು ಈ ರೀತಿ ನೆಗೆಟಿವಿಟಿ ಆಗಿ ತಿಳ್ಕೊಂಡ್ರಂದ್ರೆ ಈ ಸಮಯನ ಏನಪ್ಪಾ ಅಂದ್ರೆ ಹಂಗ ಹೋಗ್ಬಿಡತ್ತೆ. ಈಗಿರ್ತಕ್ಕಂತ ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಸೊ ಬಹಳಷ್ಟು ವೇಗವಾಗಿ ಈಗ ನೋಡಿ 2-3 ದಿನದಲ್ಲೇ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಯ್ತು. ಈಗ ನೋಟಿಫಿಕೇಶನ್ಗೆ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ. ಮತ್ತೆ ಇವತ್ತು ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಸೊ ಇಲ್ಲ ನಾವು ನೇಮಕಾತಿಗೆ ಎಲ್ಲ ಮೇಡಮ್ ಅವರೆಲ್ಲ ಏನಪ್ಪಾ ಅಂದ್ರೆ ಎಲ್ರು ಡಿಪಾರ್ಟ್ಮೆಂಟ್ ಅವ್ರನ್ನ ಎಲ್ರು ಏನಪ್ಪಾ ಅಂದ್ರೆ ಕರೆದಿದ್ದಾರೆ ಮೀಟಿಂಗ್. ಸೊ ನೇಮಕಾತಿಗಳಿಗೆ ನಾವು ಏನೇನ್ ಬೇಕಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ದಾರೆ. ಬಹುತೇಕ ಈ ವಾರದಲ್ಲಿ ಏನಪ್ಪಾ ಅಂದ್ರೆ ಇದು ಸಿಲಿಂಡರ್ ಬರ್ಬೋದು, ಡ್ರಾಫ್ಟ್ಗೆ ಬಿಡ್ಬೋದು. ಸ್ನೇಹಿತರೆ, ನಾನು ಹೇಳುವಂತ ವಿಚಾರ ನಿಮ್ಗೆ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಈ ಒಂದು ಟೀಚರ್ಸ್ ಪರೀಕ್ಷೆ ನಡೆಸುವಂತದ್ದು CSSL ಕೇಂದ್ರೀಕೃತ ದಾಖಲಾತಿ ಘಟಕ ಈ ಪರೀಕ್ಷೆನ ಕಂಡಕ್ಟ್ ಮಾಡುತ್ತೆ. ಯಾವುದೋ KPSCನೋ KEನೋ ಮಾಡಂಗಿಲ್ಲ. ಸೊ ಅದು ಸಹ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸುಮಾರು ಜನ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ರಿ, ಸರ್ KE ನಡೆಸ್ತಾನ ಅಂತೇಳಿ. ಇಲ್ಲ, TET ಮತ್ತೆ ಟೀಚರ್ಸ್ ಏನಿದೆಯವಲ್ಲ PSTR GPT HSTR ಎಲ್ಲವೂ ನಡೆಸೋದು ಏನಪ್ಪಾ ಅಂತಂದ್ರೆ CSSL. ಇದು ಬಹಳ ಪಾರದರ್ಶಕವಾಗಿ ಮತ್ತೆ ವೇಗವಾಗಿ ಬಹಳ ನಿಖರತೆಯಿಂದ ಏನಪ್ಪಾ ಅಂದ್ರೆ ಇದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ, ಮತ್ತೆ ವೇಗವಾಗಿ ಕಂಡಕ್ಟ್ ಮಾಡುತ್ತೆ. 2 ತಿಂಗಳಿಗೆ ಏನಪ್ಪಾ ಅಂದ್ರೆ ನಿಮ್ಗೆ ಸಮಯ ಅವಕಾಶ ಇರುತ್ತೆ. ನೋಟಿಫಿಕೇಶನ್ ಆಯ್ತು ಅಂದ್ರೆ ಕೇವಲ 2 ತಿಂಗಳು. ನೆನಪಿಟ್ಕೊಳ್ಳಿ, ಹೇಳಿದ್ದನ್ನ ಸ್ವಲ್ಪ ಮೈಂಡ್ ಅಲ್ಲಿ ನೀವೇನಾದ್ರು ತಿಳ್ಕೊಂಡ್ರೆ ಸೊ ಆರಾಮಾಗಿ ಈ ಪರೀಕ್ಷೆನ ಕ್ರ್ಯಾಕ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ PC-ಗೆ ಕೇವಲ 55 ದಿನ ಏನಪ್ಪಾ ಅಂದ್ರೆ ಸಮಯವನ್ನ ಕೊಟ್ಟಿದ್ದಾನೆ. ಅದೇ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಟೀಚರ್ಸ್ಗೂ ಬರುತ್ತೆ. ನೆನಪಿಟ್ಕೊಳ್ಳಿ ನಾ ಹೇಳುವಂತ ವಿಚಾರವನ್ನ. ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿ ಇವತ್ತಿನಿಂದ ಓದ್ಲಿಕ್ಕೆ ಆರಂಭ ಮಾಡಿದ್ರೆ ಸೊ ಹೆಚ್ಚು ಕಡಿಮೆ 3 ರಿಂದ 4 ತಿಂಗಳ ಅವಧಿ ಸಿಗ್ಬಹುದು. ಇಲ್ಲ ಅಂತಂದ್ರೆ
ಸೊ ನಿಮಗೆ ಯಾವಾಗ ಸರ್ ಕಾಲ್ಫರ್ಮ್ ಆಗುತ್ತೋ ಇಲ್ಲೋ, ಈಗ ಏನು ಹಂಗ ರೂಢಿಗತ ಬಂದೈತಲ್ಲ ಇಲ್ಲಿವರೆಗೆ, ಅಲ್ಲಿಂದ್ರೆ ಇಲ್ಲಿವರೆಗೆ, ಈ ತಿಂಗಳು ಮುಂದಿನ ತಿಂಗಳು ಅಂತೇಳಿ. ಬಟ್ ಇದು ಹಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನೋಟಿಫಿಕೇಶನ್ ಆಗತ್ತೆ, ನೋಟಿಫಿಕೇಶನ್ ಆಗೋದಂತೂ ಫಿಕ್ಸ್. 1 or 2 ಮಂತ್ ಹೆಚ್ಚು ಕಡಿಮೆ ಆಗ್ಲಿ ನಡೀತೈತಿ. ಬಟ್ ನಿಮ್ಗ ಓದ್ಲಿಕ್ಕೆ ಸಮಯ ಬೇಕು. ಕನಿಷ್ಠ ಟೀಚರ್ ಆಗ್ಬೇಕು ಅಂತಂದ್ರೆ 4 ರಿಂದ 5 ತಿಂಗಳು ಕಂಪಲ್ಸರಿ ಏನಪ್ಪಾ ಅಂದ್ರೆ ನೀವು ಹಾರ್ಡ್ ವರ್ಕ್ ಡೆಡಿಕೇಶನ್ ಮಾಡ್ಬೇಕಾಗತ್ತೆ. ಹೌದಾ? ಸೊ ಇದರಲ್ಲಿ ಬಹಳ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿದೆ. ಆಮೇಲೆ ಇದ್ರ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ನಾವು ಸೋಮವಾರ ನಿಮ್ಗೆ ಕೊಡ್ತೀವಿ. ಆಮೇಲೆ ಸಾಕಷ್ಟು ವಿಚಾರಗಳಿದೆ. ಆಮೇಲೆ ಕೋರ್ಟ್ಗೆ PIL ಹಾಕ್ತಾ ಇದ್ದೀವಿ. ಅದು ವಿಚಾರವನ್ನ ನಾವು ಇಟ್ಕೊಂಡು ಸೋಮವಾರ ದಿವಸ ಮತ್ತೆ ಲಾಯರ್ನ ಭೇಟಿ ಮಾಡಕ್ ಹೊಂಟಿದೀವಿ. ಎಂತ ಒಂದು ಈ ವಿಚಾರವನ್ನ ನೀವು ಕೇಳ್ಬಿಟ್ರೆ ಸಾಕು. ಏನು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳದಾವಲ್ಲ, ಮುಸ್ತಾ ಇದಾವಲ್ಲ, KPS ಅಂತೇಳಿ ಕರ್ನಾಟಕ ಸರ್ಕಾರ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬರ್ತಾ ಇದೆಯಲ್ಲ, ಇದಕ್ಕೆ ವಿರುದ್ಧ ನಾವು ಕೋರ್ಟ್ಗೆ PIL ಹಾಕಕ್ ಹೋದ್ರ 3 ಲಕ್ಷ 4 ಲಕ್ಷ ಫೀಸ್ ಹೇಳ್ತಾ ಇದ್ದಾರೆ. 3 ಲಕ್ಷ 4 ಲಕ್ಷ. ನಾವೊಬ್ರೆ ಏನಪ್ಪಾ ಹತ್ರ ಸಾಮಾಜಿಕವಾಗಿ ಸಮಾಜಕ್ಕ, ನಮ್ಮ ಅಸ್ಪಿರೆಂಟ್ಗೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲ್ಲ ಅಂತೇಳಿ ನಮ್ಮ ಮನಸ್ಥಿತಿಯಲ್ಲಿ ಮಾತ್ರ ಇದೆ. ಬೇರೆಯವ್ರ ಮನಸ್ಥಿತಿಯಲ್ಲಿ ಹೆಂಗಿದೆ ಅಂತಂದ್ರೆ, ನೀವು ಇಂಥವ್ ಸಾಕಷ್ಟು ಬರ್ತಾವ ನಮಗ, ನಾವಿನ್ ಎಲ್ಲರಿಗೂ ಮಾಡ್ಕೊಂಡ್ ದಾನ ಮಾಡ್ಕೊಂಡ್ ಹೋಗಕ್ಕೆ ನಾವಿನ್ ಒಬ್ಬಂಟಿದೀವ ಅಂತೇಳಿ ಕೇಳಿದ್ರು ಅವ್ರು ನಮ್ಗೆ. 3 ಲಕ್ಷ 4 ಲಕ್ಷ ಫೀಸ್ ಹೇಳ್ತಾ ಇದಾರೆ. ಸೊ ಬರೀ ಟ್ರಾನ್ಸ್ಲೇಷನ್ ಮಾಡಕ್ಕೆ 40,000 ರೂಪಾಯಿ ತಗೋತಾ ಇದಾರೆ, ಕನ್ನಡದಿದ್ದಂತ ಇಂಗ್ಲಿಷ್ ಮಾಡಕ್. ಓಕೆ, ಇಲ್ಲಿ ಅದನ್ನ ನಾನು ನೋಡ್ಕೊಂಡು ಅದನ್ನ ಮತ್ತೆ ಏನ್ ಪಾತ್ರ ಸಂಪರ್ಕ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ನಾಳೆ ಸಂಡೇ ಇದೆ, ನಾಡಿದ್ದು ಸೊ ಕೋರ್ಟ್ಗೆ ಮತ್ತೆ ಏನ್ ಪಾತ್ರ ನಾವು ಹೋಗ್ತಾ ಇದ್ದೀವಿ. ಖಂಡಿತ PIL ಹಾಕೋಣ. ಅದಕ್ಕೆ ಎಲ್ರು ಏನ್ ಪಾತ್ರ ಸಹಕಾರ ಬೇಕು. 2 ಆಧಾರ್ ಕಾರ್ಡ್ ನಿಮ್ ಜೆರಾಕ್ಸ್ ಅನ್ನ ನೀವು ಅಟೆಸ್ಟೆಡ್ ಮಾಡಿರ್ತಕ್ಕಂಥ 2 ಆಧಾರ್ ಕಾರ್ಡ್ ಅನ್ನ ಕಳ್ಸಿಕೊಡಿ ಅಂತ ಹೇಳಿದೀನಿ. ಸುಮಾರು ಜನ ಕಳಿಸ್ತಾ ಇದ್ರಿ. ಇನ್ನೂ ಏನ್ ಪಾತ್ರ ಬಾಕಿ ಇದ್ದವರು ಕಳ್ಸಿಕೊಡಿ. ಟೆಲಿಗ್ರಾಮ್ದಲ್ಲಿ ಮತ್ತೆ ವಾಟ್ಸಪ್ ಗ್ರೂಪ್ ಅಲ್ಲಿ ಅಡ್ರೆಸ್ ಇದೆ. ಸೊ ಎಲ್ರು ಏನ್ ಪಾತ್ರ ಅಲ್ಲಿ ಸೇರ್ಕೊಳ್ಳಿ. ಪ್ರತಿದಿನ ಅಲ್ಲಿ ನಿಮ್ಗೆ GK ಕ್ಯೂಸ್ ನಡೆಯುತ್ತೆ, ಕರೆಂಟ್ ಅಫೇರ್ಸ್ ಸಿಗತ್ತೆ. ಎಲ್ರು ಏನ್ ಪಾತ್ರ ಜಾಯಿನ್ ಆಗ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಚೂರು ವಿಚಾರವನ್ನ ಹೇಳ್ತೀನಿ. ಇಲ್ಲಿ ಸುಮಾರು ಒಂದು ಸ್ಪರ್ಧಾಕಾಂಕ್ಷಿಗಳು ಸರ್ MCQ ಬ್ಯಾಚ್ ನ ಸ್ಟಾರ್ಟ್ ಮಾಡ್ರಿ ಅಂತೇಳಿ 1.5 ತಿಂಗಳಾಯ್ತು ನೀವು ಸಿಕ್ಕಾಪಟ್ಟಿ ನಮ್ಗೆ ಟಾರ್ಚರ್ ಆಗ್ತಿದೆ. ಹಾಗಾಗಿ ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಾವು ಏನ್ ಮಾಡ್ತಾ ಇದೀವಿ, MCQ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. MCQ ಬ್ಯಾಚ್ ಗೆ ನಾವು ಏನಪ್ಪಾ ಅಂತಂದ್ರೆ ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಅನ್ನು ಕೊಡ್ತಾ ಇದೀವಿ, PDF ನೋಟ್ಸ್ ಕೊಡ್ತಾ ಇದೀವಿ, ಡೌಟ್ ಸೆಷನ್ ಇರುತ್ತೆ, ಮತ್ತೆ ಮೆಂಟರ್ಶಿಪ್ ಮಾರ್ಗದರ್ಶನ ಇರುತ್ತೆ. ಆಮೇಲೆ PSTR GPT HSR ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಬೇಕಲ್ಲ ಅದಕ್ಕೆ ಸೊ 2,000 ರೂಪಾಯಿ ಅಮೌಂಟ್ ಇರುತ್ತೆ. ಟಾಪಿಕ್ ವೈಸ್ ಮಾಡ್ತಾ ಇದೀವಿ. ಸೊ ಕೇವಲ ಎಲ್ಲೋ ಕ್ವಶನ್ ಪೇಪರ್ ತಂದು ಮಾಡಂಗಿಲ್ಲ, ಪ್ರತಿ ಟಾಪಿಕ್ ವೈಸ್ ಟಾಪಿಕ್ ಅನ್ನ ಹಿಡ್ಕೊಂಡು ನಾವು MCQs ಮಾಡ್ತೀವಿ. ಕೇವಲ 2,000 ರೂಪಾಯಿದಲ್ಲಿ ನಿಮ್ಮ ಒಂದು ಲೈಫ್ ಅನ್ನ ನೀವು ಬದಲಾಯಿಸ್ಕೋಬಹುದು. ಆ ರೀತಿ ನಮ್ಮಲ್ಲಿ ಕ್ಲಾಸ್ ಇದೆ. ಹಾಗಾಗಿ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ಇನ್ನೂ ನಾವು ಈ ಬ್ಯಾಚ್ ಅನ್ನ ಓಪನ್ ಮಾಡಿಲ್ಲ. ಆಲ್ರೆಡಿ ಏನ್ ಪಾತ್ರ ಸುಮಾರು ಜನ ಕೇಳ್ತಾನೆ ಇದ್ರಿ. ಆಮೇಲೆ ಈ ಟೀಚರ್ಸ್ ನೇಮಕಾತಿ ಸಂಬಂಧಪಟ್ಟಂತೆ ಬ್ಯಾಚಸ್ ಗಳು ಏನ್ ರನ್ನಿಂಗ್ ಇದಾವೆ, ನಿಮ್ಗೆ ಯಾರಿಗೆ ಬೇಕು PSTR 1,600, GPT HSR ಇದೆ. ನಿಮ್ಗೆ ಉಚಿತವಾಗಿ ನೋಟ್ಸ್ ಸಿಗತ್ತೆ, ಟೆಸ್ಟ್ ಸೀರೀಸ್ ಸಿಗತ್ತೆ, ಮೆಂಟರ್ಶಿಪ್ ಇರುತ್ತೆ, ಲೈವ್ ಮತ್ತೆ ರೆಕಾರ್ಡೆಡ್ ತರಗತಿಗಳು ಲಭ್ಯ ಇರ್ತಾವ. ಸೊ ಆಸಕ್ತರು ಈ ಕೆಳಗೆ ಕಾಣ್ತಕ್ಕಂಥ 2 ನಂಬರ್ ಇದೆ ನೋಡಿ. ಸೊ ಯಾವ್ದಾದ್ರು ನಂಬರ್ ಸಂಪರ್ಕ ಮಾಡಿ, ಪ್ಲೇಸ್ಟೋರ್ ಹೋಗಿ ನಮ್ದು ಆ್ಯಪ್ ಇದೆ, ನಿಮ್ಗೆ ಸಿಗತ್ತೆ, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನು ನೇಮಕಾತಿ ವಿಚಾರವಾಗಿ ಇನ್ನೊಂದ್ ಚೂರು ಏನ್ ಪಾತ್ರ ನಿಮ್ಗೆ ಮಾಹಿತಿ ಹೇಳ್ಬೇಕು ಅಂತಂದ್ರೆ, ಸ್ನೇಹಿತರೆ ಯಾರೆಲ್ಲ ನೀವು ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ರಿ, ದಯಮಾಡಿ ಈಗೇನು ಸ್ಟಾರ್ಟಿಂಗ್ ಇದ್ರೂ ಸಹಿತ ನೀವು ಗೆಸ್ಟ್ ಟೀಚರ್ ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಕೇವಲ ಸಿಗುದೇ ನಿಮ್ಗೆ 2 ತಿಂಗಳ ಅವಧಿ. ಹಾಗಾಗಿ ಗೆಸ್ಟ್ ಟೀಚರ್ ಅನ್ನ ಬಿಟ್ಟು ನೀವೇನಪ್ಪಾ ಅಂದ್ರೆ ನೀವು ಸ್ಟಡಿ ಕಡೆ ಗಮನ ಕೊಡಿ. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಸೊ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದಾವೋ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ದಾಖಲಾತಿಗಳ ಬಗ್ಗೆ ನಿಮ್ಗೆ ಗೊಂದಲ ಇತ್ತು ಅಂತಂದ್ರೆ ನಾನು ಬೇಕಾದ್ರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಸೊ ದಾಖಲಾತಿಗಳ ಬಗ್ಗೆ ಏನೇನು ಬೇಕು ದಾಖಲಾತಿ ಅನ್ನುವಂಥದ್ದನ್ನ ಒಂಚೂರು ಏನ್ ಪಾತ್ರ ಅದನ್ನ ನೋಡ್ಕೊಳ್ಳಿ. ದಾಖಲಾತಿಗಳು ಕರೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ ಯಾವ್ದೇ ರೀತಿ ಮಿಸ್ಟೇಕ್ ಗಳು ಆಗ್ಬಾರ್ದು. ಆಮೇಲೆ ಕಾಸ್ಟ್, ಇನ್ಕಮ್, ಆಮೇಲೆ ಮತ್ತೆ ಏನಾದ್ರು ಸಣ್ಣ ಪುಟ್ಟ ನಿಮ್ಗೆ ಮಿಸ್ಟೇಕ್ ಇರುತ್ತೆ. ಸೊ ಹಾಗಾಗಿ ದಾಖಲಾತಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಇದು ಪರೀಕ್ಷಾ ಏನು ನೇಮಕಾತಿ ಆದ್ಮೇಲೆ ಪರೀಕ್ಷೆ ಬರೆದ್ಮೇಲೆ ನೀವು ಸೆಲೆಕ್ಟ್ ಆದ್ರೆ ಅಂತಂದ್ರೆ ಸೊ ಬಹಳ ಸಮಸ್ಯೆ ಉಂಟಾಗುತ್ತೆ. ಬಟ್ ಇವಾಗ ಏನ್ ಪಾತ್ರ ಕಾನ್ವೊಕೇಶನ್ ಆಗಿರ್ಬೋದು, ದಾಖಲಾತಿಗಳು ಯಾವ್ದಾವಲ್ಲ ಅವುಗಳನ್ನ ಸರಿ ಮಾಡ್ಕೊಂಡ್ಬಿಡಿ. ಮತ್ತೆ ಈ ಮೈಂಡ್ ಒಳಗಿರ್ತಕ್ಕಂಥ ನೆಗೆಟಿವಿಟಿಯನ್ನ ನೀವು ತೆಗೆಯುವವರೆಗೆ ನೀವು ಟೀಚರ್ ಆಗಕ್ ಸಾಧ್ಯ ಇಲ್ಲ. ಮನುಷ್ಯನಲ್ಲಿ ಏನ್ ಪಾತ್ರ ಪಾಸಿಟಿವಿಟಿ ಅನ್ನುವಂಥದ್ದು ಏನಾದ್ರು ಇತ್ತಂದ್ರೆ ಯಾವ್ದು ಕೆಲಸ ಆಗೋದಿಲ್ಲ, ಆ ಕೆಲಸ ಆಗ್ಲಾರ್ದ ಕೆಲಸನೂ ಏನ್ ಪಾತ್ರ ಮಾಡಿ ತೋರಿಸ್ಬೋದು. ಹೌದಾ? ಯಾವ್ದು ಇದು ಅಸಾಧ್ಯ ನನ್ನಿಂದ ತಂದ್ರೂ
ಮೈಂಡ್ ಒಳಗೆ ಏನಪ್ಪಾ ಹತ್ರ ಒಂದ್ಸಲ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ವಿಚಾರ ಏನಾದ್ರು ಇತ್ತು ಅಂತಂದ್ರೆ ಖಂಡಿತ ಏನಪ್ಪಾ ಹತ್ರ ನಮ್ಮ ಒಂದು ಶರೀರ ಮತ್ತೆ ನಮ್ಮ ಒಂದು ಮನಸ್ಥಿತಿ ಅದಕ್ಕೆ ಸಾಥ್ ಕೊಡುತ್ತೆ. ಅದಕ್ಕೆ ಇನ್ನ ಬರ್ತಕ್ಕಂತ 2 ರಿಂದ 3 ತಿಂಗಳು, ಹೆಚ್ಚು ಕಡಿಮೆ 4 ತಿಂಗಳು ಅನ್ಕೊಂಬಿಡಿ, 4 ತಿಂಗಳಲ್ಲಿ ನಿಮ್ಗೆ ಎಕ್ಸಾಮ್ ಮುಗಿದು ಹೋಗ್ಬಿಡತ್ತೆ. ಓಕೆನಾ? ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಕ್ ಆಗೋದಿಲ್ಲ. ಸೊ ಮಾರ್ಗದರ್ಶನಕ್ಕಾಗಿ ಸ್ಪರ್ಧಾಕಾಶಿ ಅಕಾಡೆಮಿ ಇದೆ. ಸೊ ನೀವು ಅತ್ಯಂತ ಕಡಿಮೆ ಪ್ರೈಸ್ ಅಲ್ಲಿ 10,000 ರುಪೀಸ್ ಅನ್ನ ಕ್ಲಾಸ್ ಅನ್ನ ಕೇವಲ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಹೌದಾ? ಆಸಕ್ತರು ಜಾಯಿನ್ ಆಗ್ರಿ. ಅದು ನಿಮ್ಗೆ ಬಿಟ್ಕೊಟ್ಟಿದ್ದು. ಒಂದು ಒಳ್ಳೆ ಫ್ಯಾಕಲ್ಟಿ ಇದೆ, ನಿಮ್ಗೆ ಡಿಸ್ಪ್ಲೇ ಕಾಣ್ತಿದೆ. ಸಾಕಷ್ಟು ಜನ ಇದರಲ್ಲಿ 50% ಅಲ್ಲ 80% ಜನ ಏನಪ್ಪಾ ಹತ್ರ ಆಲ್ರೆಡಿ ಟೀಚರ್ ಆಗಿ ಅಪಾಯಿಂಟ್ ಇದ್ದಾರೆ ಇವಾಗ. ಸೊ ಆಸಕ್ತರು ಜಾಯಿನ್ ಆಗ್ಬಹುದು. ಮತ್ತೆ ಈ ನೇಮಕಾತಿ ಬಗ್ಗೆ ಇನ್ನಷ್ಟು ಸೋಮವಾರದ ಏನಪ್ಪಾ ಹತ್ರ ಮತ್ತೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಬಟ್ ಯಾವ್ದು ಎಷ್ಟು ಏನ ಅಂತೇಳಿ ಅದನ್ನ ವಿಚಾರ ಬಿಟ್ಕೊಂಡು ದಯಮಾಡಿ ಫೋನ್ ಮಾಡಕ್ ಹೋಗ್ಬೇಡಿ. ಸೊ ಶಾರ್ಟ್ಲಿ ನಿಮಗೆ ಏನಪ್ಪಾ ಅಂದ್ರೆ ಡಿವೈಡೇಷನ್ ಆಗಿದ್ದು ಮಾಹಿತಿ ಗೊತ್ತಾಗತ್ತೆ. ಅಲ್ಲಿವರೆಗೆ ಸೊ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿ ಅಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸ್ನೇಹಿತರಿಗೆಲ್ಲ ಹಂಗ ಕಳಿಸಿ. ಸುಮಾರು ಜನಕ್ಕೆ ಏನಪ್ಪಾ ಹತ್ರ ಈ ತರಬೇತಿ ಒಳಗೆ ಬಹಳಷ್ಟು ಮೋಸ ಆಗ್ತಾ ಇದಾರೆ. ನನಗೂ ಗೊತ್ತಿದ್ರಿಕಿಲ್ಲ. ಏನ್ ಮಾಡ್ತಾರೆ ಅಂದ್ರೆ 10, 12, 15, 20 ಸಾವಿರ ಗಂಟ್ಲೆ ಫೀಸ್ ಅನ್ನ ಇಸ್ಕೊಂಡು ಸೊ ಸರಿಯಾದ ರೀತಿಯಲ್ಲಿ ಪಠ್ಯಕ್ರಮ ಮುಗಿಸಂಗಿಲ್ಲ ಅನ್ನುವಂಥದ್ದು ಸುಮಾರು ಏನ್ ಪಾತ್ರ ನನಗೆ ಹೇಳ್ತಾನೆ ಇದ್ದಾರೆ. ಹಾಗಾಗಿ ದಯಮಾಡಿ ಒಂದು ಒಳ್ಳೆಯ ತರಬೇತಿ ನಮ್ಮಲ್ಲೇ ತಗೋರಂತೆ ನಾನು ಯಾವತ್ತೂ ಹೇಳಲ್ಲ. ಒಳ್ಳೆಯ ತರಬೇತಿಯನ್ನ ಈಗ ಆಲ್ರೆಡಿ ಯಾರು ತಗೊಂಡಿರ್ತಾರಲ್ಲ ಅವ್ರನ್ನ ಕೇಳಿ ನೀವೇನ್ ಪಾತ್ರ ಬೈ ಮಾಡ್ಕೊಳ್ರಿ. ಒಂದು ತರಬೇತಿ ಮಾರ್ಗದರ್ಶನ ಏನ್ ಪಾತ್ರ ಇಂಪಾರ್ಟೆಂಟ್ ಆಗತ್ತೆ. ಸೊ ಎಲ್ರು ಏನ್ ಪಾತ್ರ ಐ ಹೋಪ್, ಯಾಕಂತಂದ್ರೆ ಈಗ ಹೋಪ್ ಅನ್ನ ಇಟ್ಕೋಬಹುದು 100%. ಎಸ್, ಥ್ಯಾಂಕ್ ಯು ಸೋ ಮಚ್.